ನಮಸ್ತೆ ಎಲ್ರು ಹೇಗಿದ್ದೀರಾ? ಹೋಪ್ ಆಲ್ ಆರ್ ಗುಡ್. ಅ ಸ್ನ್ಯಾಪ್‌ಶಾಟ್ ಆಫ್ ಮೈ ಡೇಗೆ ಸ್ವಾಗತ. 30 ಡೇಸ್ ಚಾಲೆಂಜ್‌ನ ಡೇ 27. ಬೆಳಿಗ್ಗೆ ಬೇಗ ಎದ್ದು ಹೊರಗಡೆ ಬಂದು ನೇಚರ್‌ನ ನೋಡ್ತಾ ಇದ್ದೆ. ಇನ್ನು ಒಳಗಡೆ ಬಂದು ಜೀರಿಗೆ ನೀರನ್ನ ಕುಡ್ದೆ. ಇದ್ರಲ್ಲಿ ಏನಪ್ಪ ಸ್ಪೆಷಲ್ ಆಂಡ್ ಜೀರಿಗೆ ನೀರನ್ನ ಕುಡಿತಾರಾ ಅಂತ ಯೋಚಿಸ್ತಿದ್ದೀರಾ? ಎಸ್. ಜೀರಿಗೆಯನ್ನು ನಮ್ಮ ಭಾರತೀಯ ಪಾಕಶಾಸ್ತ್ರದಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಸ್ಯವರ್ಗದ ಮಸಾಲೆ ಅಂತ ಹೇಳ್ತಾರೆ. ಇದು ನಮ್ಮ ದೇಹಕ್ಕೆ ಹಲವು ಆರೋಗ್ಯಕರ ಲಾಭಗಳನ್ನ ನೀಡ್ತದೆ. ಇದರಲ್ಲಿ ಇರುವ ವಿಭಿನ್ನ ಅಂಶಗಳು ಔಷಧೀಯ ಗುಣಗಳನ್ನು ಹೊಂದಿವೆ. ಹಾಗಾದ್ರೆ ಈ ಜೀರಿಗೆಯಲ್ಲಿ ಯಾವುದೆಲ್ಲ ಅಂಶಗಳಿವೆ, ಏನೆಲ್ಲ ಆರೋಗ್ಯಕರ ಲಾಭ ಇದೆ ಅಂತ ನೋಡ್ವಾ. ಜೀರಿಗೆಯು ಜೀರ್ಣಕ್ರಿಯೆಯನ್ನ ಉತ್ತಮಗೊಳಿಸ್ತದೆ ಮತ್ತು ಹೊಟ್ಟೆ ಉಬ್ಬರವನ್ನು ಕಮ್ಮಿ ಮಾಡುತ್ತದೆ. ಅದರ ಜೊತೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳಿಗೆ ಪರಿಹಾರ ನೀಡ್ತದೆ. ಹೊಟ್ಟೆಯ ಅಸಿಡಿಟಿಯನ್ನ ಕಡಿಮೆ ಮಾಡಲು ಜೀರಿಗೆ ಉಪಯುಕ್ತ. ಇದರಲ್ಲಿರುವ ಕಬ್ಬಿಣದ ಅಂಶವು ರಕ್ತದ ಹಿಮೋಗ್ಲೋಬಿನ್ ಮಟ್ಟವನ್ನ ಹೆಚ್ಚಿಸುತ್ತದೆ. ಜೀರಿಗೆಯ ಆಂಟಿ ಆಕ್ಸಿಡೆಂಟ್ ಗುಣಗಳು ದೇಹದ ರೋಗ ನಿರೋಧಕ ಶಕ್ತಿಯನ್ನ ಬಲಪಡಿಸುತ್ತದೆ. ಇದರಲ್ಲಿ ಇರುವ ವಿಟಮಿನ್ ಇ ಅಂಡ್ ಆಂಟಿ ಆಕ್ಸಿಡೆಂಟ್ಗಳು ಚರ್ಮದ ಆರೋಗ್ಯವನ್ನ ಸುಧಾರಿಸುತ್ತದೆ. ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡುತ್ತದೆ. ಹೃದಯದ ಆರೋಗ್ಯವನ್ನ ರಕ್ಷಿಸುತ್ತದೆ ಮತ್ತು ನೋವುಗಳಂತ ಸಮಸ್ಯೆಗಳಿಗೆ ಜೀರಿಗೆ ಸಹಕಾರಿ. ಈ ಜೀರಿಗೆಯನ್ನ ಆಹಾರದಲ್ಲಿ ಮಾತ್ರವಲ್ಲ, ಆಯುರ್ವೇದ ಚಿಕಿತ್ಸೆಗಳಲ್ಲಿ ಸಹ ಅತಿ ಮುಖ್ಯವಾಗಿ ಬಳಸಲಾಗುತ್ತದೆ. ಇನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಜೀರಿಗೆ ನೀರನ್ನ ಕುಡಿಯುವುದರಿಂದ ತುಂಬಾ ಉಪಯೋಗಗಳಿವೆ. ಹಾಗಾದ್ರೆ ನೀವು ಕೂಡ ಜೀರಿಗೆ ನೀರನ್ನ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡಿ. ಇನ್ನು ಇವತ್ತು ಅಮ್ಮನಿಗೆ ಬೇಗ ಹೋಗ್ಲಿಕ್ಕಿತ್ತು, ಸೊ ಅವರ ಆಪ್ರಾನಿಗೆ ನಾನೇ ಅಯನ್ ಮಾಡಿದೆ. ಹಾಗೆ ನನ್ನ ಕೆಲವು ಓಲ್ಡ್ ಕ್ಲೋತ್ಸ್ ಇತ್ತು, ತುಂಬಾ ರೇರ್ ಆಗಿ ಹಾಕ್ತಾ ಇದ್ದ ಕ್ಲೋತ್ಸ್ ಕೂಡ ಇತ್ತು. ಅದನ್ನ ಅಮ್ಮ ಹೋಗ್ಬೇಕಾದ್ರೆ ಅವ್ರ ಹತ್ರ ಕೊಟ್ಟೆ, ಅವರ ಆಶ್ರಮಕ್ಕೆ ಕೊಡ್ತಾರೆ ಅಂತ ಹೇಳಿದ್ರು. ಬೇಗ ಫ್ರೆಶ್ ಆಗಿ ತಿಂಡಿಗೆ ದೋಸೆ ಮಾಡಿಕೊಂಡು ತಿಂದೆ. ಇನ್ನು ನಾಳೆ ಚೇತನಾ ಚೈಲ್ಡ್ ಡೆವಲಪ್ಮೆಂಟ್ ಸೆಂಟರ್ಗೆ ಹೋಗ್ಬೇಕು ಅಂತ ಮಕ್ಕಳಿಗೆ ಕಲರಿಂಗ್ ಹಾಕ್ಲಿಕ್ಕೆ ಆಗುವಂತ ಸ್ಕೆಚ್ ಅನ್ನ ಮಾಡ್ತಾ ಇದ್ದೆ. ಇದು ಆಕ್ಚುಲಿ ಮಕ್ಕಳಿಗೆ ಮುಂಚೆ ಒಮ್ಮೆ ನಾನು ಮಾಡಿಸಿದ್ದೆ, ಆದ್ರೂ ಪರವಾಗಿಲ್ಲ, ಅವರಿಗೆ ಎಷ್ಟು ಬರ್ತದೆ ಅಂತ ನೋಡುವ ಅಂತ. ಅಂಡ್ ಸೆಕೆಂಡ್ ಟೈಮ್ ಸೇಮ್ ಫಿಗರ್ಗೆ ಕಲರ್ ಹಾಕುವಾಗ ಎಷ್ಟು ಇಂಪ್ರೂವ್ಮೆಂಟ್ ಉಂಟು ಅಂತ ನಂಗೆ ನೋಡ್ಬೇಕು. ಆ್ಯಂಡ್ ಆಲ್ರೆಡಿ ಫಸ್ಟ್ ಟೈಮ್ ಮಾಡಿಸ್ಲಿಕ್ಕೆ ಅಂತ ಸ್ಕೆಚ್ ಮಾಡಿ ಇಟ್ಕೊಂಡಿದ್ದೆ ಅಲ್ಲ, ಅದರಲ್ಲಿ ಒಂದು 4 to 5 ಉಳಿದಿತ್ತು. ಇನ್ನೊಂದು 10 to 15 ಸ್ಕೆಚಸ್ ಅನ್ನ ಮಾಡಿ ಇಟ್ಕೊಂಡೆ. ಹಾಗೆ ಒಂದು ಸ್ಯಾಂಪಲ್ಗೆ ಇರಲಿ ಅಂತ ನಾನು ಲಾಸ್ಟ್ ಟೈಮೇ ಸ್ಕೆಚ್ಗೆ ಕಲರ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಮ್ಯಾಂಗ್ಳೂರ್ನ ಎಲ್ಲ ಸ್ಕೂಲ್ಸ್ ಆ್ಯಂಡ್ PU ಕಾಲೇಜ್ ತನಕ ನಾಳೆ ರಜೆ ಅಂತ DC ಈವ್ನಿಂಗ್ ಅನೌನ್ಸ್ ಮಾಡಿದ್ರು ಬಿಕಾಸ್ ಆಫ್ ಹೆವಿ ರೈನ್. ಆದ್ರೂ ಇಟ್ಸ್ ಓಕೆ, ನೆಕ್ಸ್ಟ್ ಟೈಮ್ ಹೋಗ್ಲಿಕ್ಕಿರುವಾಗ ಹೆಲ್ಪ್ ಆಗ್ತದೆ ಅಂತ ಮಾಡಿಟ್ಟೆ. ಇನ್ನು ರೆಡಿಯಾಗಿ ಸ್ವಲ್ಪ ವಿಡಿಯೋನ ಮಾಡ್ಕೊಂಡೆ ಇನ್ಸ್ಟಾಗ್ರಾಮ್ಗೆ ರೀಲ್ಸ್ ಆಗಿ ಹಾಕ್ಲಿಕ್ಕೆ ಅಂತ. ಇನ್ನು ಇವತ್ತು ಮನೆಯಲ್ಲೇ ಇದ್ದ ಕಾರಣ ನಾನೇ ಊಟಕ್ಕೆ ರೆಡಿ ಮಾಡಿಕೊಂಡು ಊಟನ ಮುಗಿಸ್ಕೊಂಡೆ. ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ರಿಪೋರ್ಟ್ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡ್ತಾ ನೋಡ್ತಾ ದಿನ ಹೇಗೆ ಹೋಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ಇನ್ನೇನು ರಿಪೋರ್ಟ್ ಸಬ್ಮಿಷನ್ ಡೇಟ್ ಹತ್ರ ಬರ್ತಾ ಉಂಟು, ಆದ್ರೂ ನಾನು ರಿಪೋರ್ಟ್ ವರ್ಕ್ನ ಫಸ್ಟ್ ಚಾಪ್ಟರ್ ಅಲ್ಲೇ ಇದ್ದೇನೆ. ಇನ್ನು ಇವತ್ತು ರಿಪೋರ್ಟ್ ವರ್ಕ್ನ ಫಸ್ಟ್ ಚಾಪ್ಟರ್ ಆದ್ರೂ ಮುಗಿಸ್ಬೇಕು ಅಂತ ಕೂತ್ಕೊಂಡು ಟೈಪ್ ಮಾಡ್ತಾ ಇದ್ದೆ. ಹಾಗೆ ಒಂದು ಮಾತು ನೆನಪಾಯ್ತು, ತಪ್ಪುಗಳು ಮಾನವನ ಸಹಜ ಲಕ್ಷಣ, ಆದರೆ ಅದರಿಂದ ಪಾಠ ಕಲಿಯುವುದೇ ಬೆಳವಣಿಗೆ. ತಪ್ಪುಗಳನ್ನು ತೀರಿಸಲು ಸಮಯವನ್ನು ಕಳೆದು ಹಾಕಬೇಡಿ. ಆ ತಪ್ಪುಗಳು ನಿಮಗೆ ಏನನ್ನು ಕಲಿಸುತ್ತದೆ ಎಂದು ಗಮನಿಸಿ. ಪ್ರತಿ ತಪ್ಪು ಒಂದು ಹೆಜ್ಜೆ ಮುಂದೆ ನಿಮ್ಮನ್ನು ಕರೆದೊಯ್ಯುವ ಒಂದು ಪಾಠವಾಗಿದೆ. ಇನ್ನು ನಾಳೆಯಿಂದ ಕಾಲೇಜಿಗೆ ಹೋಗ್ಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಯೂನಿಫಾರ್ಮ್ಗೆ ಅಯನ್ ಮಾಡಿ ಬುಕ್ಸ್ ಅಂಡ್ ಲ್ಯಾಪ್ಟಾಪ್ ಅನ್ನ ಬ್ಯಾಗಿಗೆ ತುಂಬಿಸ್ಕೊಂಡಿಟ್ಕೊಂಡೆ. ಇನ್ನು ಒಂದು ಟಾಪ್ ಇತ್ತು ಫಿಟ್ಟಿಂಗಿಗೆ ಅಂಡ್ ಇದು ತುಂಬಾ ಲೆಂತ್ ಇತ್ತು, ಸೊ ಐ ನೀಡೆಡ್ ಟು ಕಟ್ ಇಟ್. ಸ್ವಲ್ಪ ಶಾರ್ಟ್ ಮಾಡ್ಕೊಂಡೆ ಅಂಡ್ ಇಲ್ಲಿಗೆ ನನ್ನ ಎಲ್ಲಾ ಟಾಪ್ಸ್ ನ ಫಿಟ್ಟಿಂಗ್ ವರ್ಕ್ ಮುಗೀತದೆ. ದಿಸ್ ವಾಸ್ ದ ಲಾಸ್ಟ್ ಟಾಪ್ ಫಿಟ್ಟಿಂಗಿಗೆ ಅಂತ ಇಟ್ಕೊಂಡಿದ್ದು. ಸ್ಟಿಚಿಂಗ್ ಅನ್ನ ಮುಗಿಸ್ಕೊಂಡು ನೈಟ್ ಡಿನ್ನರ್ ನ ಮಾಡ್ಕೊಂಡೆ. ಸೊ ಇದಾಗಿತ್ತು ನನ್ನ ಸ್ನ್ಯಾಪ್ಶಾಟ್ ಆಫ್ ಮೈ ಡೇ 27. ಡೈಲಿ ನಾನು ಏನೆಲ್ಲ ಮಾಡ್ತೇನೆ ಅಂತ ನೀವು ತಿಳ್ಕೊಳ್ಬೇಕಾ? ಹಾಗಾದ್ರೆ ಕೂಡಲೇ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ನಿಮ್ಗೆ ನಾಳೆ ಸಿಗ್ತೇನೆ. ಥ್ಯಾಂಕ್ ಯು.